ಲೋ ಅಣ್ಣ ತುಂಬ ನಿದ್ದೆ ಬರ್ತಾ ಇದೆ ಕಣೋ, ಓದೋಕ್ಕೆ ಆಗ್ತಾ ಇಲ್ಲ. ನಾಳೆ ಬೆಳಗ್ಗೆ ಎದ್ಬಿಟ್ಟು ಓದ್ಕೊಳ್ಳೋಣ. ಅದನ್ನು ಎಕ್ಸಾಮ್ಗೆ 2 ದಿವಸ ಕಣೋ ಉಳ್ಕೊಂಡಿರೋದು. ಇವಾಗೇನಾದ್ರು ನಾವು ಓದಿಲ್ಲ ಅಂತಂದರೆ ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀವಿ ಕಣೋ. ನಾವು ಬಡತನದಿಂದ ಮೇಲೆ ಬರಬೇಕು ಅಂತಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಣೋ. ಹ್ಞೂ ಅಣ್ಣ, ನೀನು ಹೇಳೋದು ಕರೆಕ್ಟು. ಆದರೂ ನಾವು ಯಾಕಣ್ಣ ಬಡವರಾಗೆ ಹುಟ್ಟಿದ್ದೀವಿ? ಇದನ್ನು ನಾವು ಬಡವರಾಗಿ ಹುಟ್ಟಿದ ತಪ್ಪಲ್ಲ ಕಣಪ್ಪ, ಆದರೆ ಬಡವರಾಗಿ ಸಾಯೋದು ದೊಡ್ಡ ತಪ್ಪು. ನಾವು ಬಡತನದಿಂದ ಆಚೆ ಬರಬೇಕು ಅಂತಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಕಣಪ್ಪ. ಹ್ಞೂ ಅಣ್ಣ, ನೀನು ಹೇಳಿದ್ದು ಕರೆಕ್ಟೇ. ಕಷ್ಟಪಟ್ಟು ಓದ್ಕೊಳ್ಳೋಣ ನಾವು. ನೀವಿಬ್ರು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ಗಳಾಗಬೇಕನಪ್ಪ, ಅದೇ ನನ್ನ ಆಸೆ. ಅಮ್ಮ ನೀನೇನು ತಲೆ ಕೆಡ್ಸ್ಕೊಂಬೇಡ ಕಣಮ್ಮ, ನಾವಿಬ್ರು ಚೆನ್ನಾಗಿ ಓದಿ ನಿನ್ನ ರಾಣಿ ಥರ ಸಾಕ್ತೀವಿ. ಅಣ್ಣ, ಅಮ್ಮನಿಗೋಸ್ಕರ ಆದ್ರೆ ನಾವು ಚೆನ್ನಾಗಿ ಓದಬೇಕು ಅಣ್ಣ. ಈ ಥರ ನೆಗ್ಲಿಜೆನ್ಸಿ ಮಾಡೋದು ಬೇಡ. ಹೌದೇನೋ, ನೆಗ್ಲಿಜೆನ್ಸಿ ಮಾಡೋದು ಬೇಡ. ಭಾಳ ಚೆನ್ನಾಗಿ ಓದ್ಕೊಳ್ಳೋಣ. ತಗೊಳ್ರಪ್ಪ, ಟೀ ಕುಡೀರಿ, ನಿದ್ದೆಲ್ಲ ಹೋಗುತ್ತೆ.